ಸರಿಯಾಗಿತ್ತು. ಆ ಮಯೂರಿ ಪೇಪರ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಸೈನ್ ಮಾಡಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ಆದ್ರೂ ಅಮ್ಮ ಬರ್ತಾರನ್ನೋ ಒಂದು ಕ್ಲೂ ಕೂಡ ಇರ್ಲಿಲ್ಲ. ಸಡನ್ ಆಗಿ ಬಂದ್ಬಿಟ್ರು. ಹೌದು, ಅತ್ತೆಗೆ ನಾವು ಅಷ್ಟೊಂದೆಲ್ಲ ಯಾಮಾರಿಸ್ಬದ್ವಿ. ಆದ್ರೂ ಅತ್ತೆಗೆ ಈ ವಿಷಯ ಹೇಗ್ ಗೊತ್ತಾಯ್ತು? ಅವ್ರಿಗೆ ಯಾರಾದ್ರೂ ಹಾಕೊಟ್ರ? ಒಂದು ಗೊತ್ತಾಗ್ತಿಲ್ಲ. ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿ ಸೋತೋದೆಮ್ಮ. ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಹೇಳ್ತಾರಲ್ಲ, ಅದನ್ನ ನನ್ನ ಜೀವನದಲ್ಲಿ ಅನುಭವಿಸ್ತಿದ್ದೀನಿ. ಬೇಜಾರಾಗಬೇಡಿ ಡ್ಯಾಡ್. ನೀವಿವತ್ತು ಮಾಡಿರೋ ಪ್ರಯತ್ನಕ್ಕೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗತ್ತೆ. ನನಗೇನೋ ಇನ್ನು ನಂಬಿಕೆ ಇಲ್ಲ ಸಮಂತ. ಇವತ್ತು ಮಯೂರಿ ನಡ್ಕೊಂಡಿದ್ದು ನೋಡಿದ್ಯಲ್ಲ, ಇನ್ನು ಅವಳಿಗೆ ನ್ಯಾಯ ಮಾಡಿಸಿ ಏನು ಮಾಡಕ್ಕಾಗಲ್ಲ. ಅಲ್ಲ ರೀ, ನಾನ್ ನಿಮಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿ ತಪ್ಪು ಮಾಡಿರ್ಬೋದು, ಆದ್ರೆ ಅದಾದ್ಮೇಲೆ ನಿಮ್ಮನ್ನ ಚೆನ್ನಾಗೇ ನೋಡ್ಕೋತಿದೀನಿ ಅಲ್ವಾ? ನೀವ್ ತಾಳಿ ಕಟ್ಟಿದ್ದು ತಪ್ಪು ಅಂತ ಒಪ್ಕೋತಿದ್ದೀರಾ ಅಲ್ವಾ? ಹಾಗಿದ್ಮೇಲೆ ನೀವ್ ಯಾಕೆ ನನ್ನ ಎಲ್ಲಿ ಕರ್ಕೊಂಡ್ ಬಂದ್ರಿ? ಅದ್ ತಪ್ಪಲ್ವಾ? ಅವತ್ತು ನನ್ ಬಾಟಲ್ ನ ಒಡೆದು ಹಾಕ್ತಾಗ ನೀನು ನನ್ ಹೆಂಡತಿ ತರ ಹೆಂಡತಿ ಅಲ್ಲ ಅಂತ ಹೇಳಿದ್ದು ನೆನ್ಪಿದೆ ಅಲ್ವಾ? ಅಂದ್ಮೇಲೆ ಈಗ ಯಾಕೆ ನನ್ನ ಶಾಶ್ವತವಾಗಿ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರಿ? ನಿಮ್ಗೆ ನನ್ ಮೇಲೆ ಏನ್ ಅಧಿಕಾರ ಇದೆ ಅಂತ ಇಂಥ ಕೆಲ್ಸ ಕೈ ಹಾಕಿದ್ರಿ? ನೋಡ್ರಿ ಸಿಂಗರಿ, ನೀವ್ ಎಷ್ಟೇ ಲಾ ಅಂಡ್ ಆರ್ಡರ್ ಕ್ವೆಶ್ಚನರೀಸ್ ಮಾಡಿದ್ರು ನಮ್ ಕಡೆಯಿಂದ ಒಂದೇ ಉತ್ತರ. ನಮ್ಮ ಪಿತಾಶ್ರೀ ಏನೇ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಮಾಡ್ತೀವಿ. ಅವ್ರು ಹೇಳಿದ್ರು ನನ್ ಕರ್ಕೊಂಬಂದೆ, ಅಷ್ಟೇ ಅಷ್ಟೇ. ಹಾಗಾದ್ರೆ ನನಗ್ ಗೊತ್ತಿಲ್ದ ಹಾಗೆ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರಲ್ಲ, ಆದ್ರೆ ಹಿಂದೇನೋ ಯಜಮಾನ್ರಿದ್ರಾ? ನೋಡ್ರಿ ಸಿಂಗಾರಿ, ಇವತ್ತು ಮತ್ತೊಂದ್ಸಲ ನಿಮಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ಆ ಮದುವೆ ವಿಚಾರದಲ್ಲಿ ನಮ್ಮ ತಂದೆದು ಯಾವ ಕೈವಾಡನೂ ಇಲ್ಲ. ಇದ್ದಿದ್ರೆ ಮದುವೆ ಆಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಸೊ ಪ್ಲೀಸ್ ಡೋಂಟ್ ಪುಟ್ ಹಿಮ್ ಇನ್ ದಿಸ್. ಒಟ್ನಲ್ಲಿ ನಿಮ್ಗೇನ್ ಬೇಕೋ ಅದನ್ನ ಮಾಡೋ ಹಕ್ಕು ನಿಮಗಿದೆ, ಆದ್ರೆ ನನಗಿಷ್ಟ ಬಂದ ಹಾಗೆ ಬದುಕೋ ಹಕ್ಕನ್ನ ಮಾತ್ರ ಕಿತ್ಕೊಂಡಿದ್ದೀರಾ.